ಏನಾಯ್ತು ಅರುಣ್, ನಿಮಗೆ ಇವತ್ತು ಹೊಸತೇನಾದರೂ ಹೇಳಲು ಇದೆಯಾ? ಎಷ್ಟು ಸಲ ನಿನ್ನಲ್ಲಿ ಹೇಳಿದ್ದೇನೆ ನನಗೆ ನಿಮ್ಮನ್ನು ಇಷ್ಟವಿಲ್ಲ ಎಂದು. ಮತ್ತ್ಯಾಕೆ ನನ್ನನ್ನು ಈ ರೀತಿ ತೊಂದರೆ ಕೊಡುವುದು? ನನ್ನನ್ನು ಇನ್ನು ಈ ರೀತಿ ತೊಂದರೆ ಕೊಡಬೇಡಿ ಪ್ಲೀಸ್. ದಯಮಾಡಿ ನನ್ನನ್ನು ಸುಮ್ಮನೆ ಬಿಡಿ. ಮಿಯಿ ಕೋಪದಿಂದ ನಡುಗಿದಳು. ನನ್ನ ಪ್ರೀತಿಯ ಮಿಯಿ, ನೀನು ಕೋಪಗೊಳ್ಬೇಡ. ನನಗೆ ಮಾತನಾಡಲು ಅವಕಾಶ ಕೊಡು. ಹಾಗಿರುವಾಗಲ್ವಾ ನಾನು ಯಾಕಾಗಿ ಬಂದದ್ದು ಎಂದು ನಿನ್ನಲ್ಲಿ ಹೇಳಲು ಸಾಧ್ಯವಾಗುವುದು. ಅದಕ್ಕಿಂತ ಮುಂಚೆನೇ ನೀನು ಹೀಗೆ ಕೋಪಗೊಂಡರೆ ಹೇಗೆ? ಅರುಣ್ ಮಿಯಿಯನ್ನು ಸಮಾಧಾನಪಡಿಸುತ್ತಾ ಹೇಳಿದನು. ಹಾಗಾದರೆ ಏನು ಅಂತ ಹೇಳು, ನನಗೆ ಕ್ಲಾಸಿಗೆ ಹೋಗ್ಲಿಕ್ಕಿದೆ. ಮಿಯಿ ಅರುಣ್ನ ಮುಂದೆ ಕೈಕಟ್ಟಿ ನಿಂತಳು. ಹ್ಯಾಪಿ ಬರ್ಡೇ ಮಿಯಿ, ಆ್ಯಂಡ್ ಐ ಲವ್ ಯು ಟು. ಆ ಶಿಲುಬೆ ನಡ್ಕೊಂಡು ಬರ್ತಾ ಇದೆ. ನೀನು ಬೇಗ ಕ್ಲಾಸಿಗೆ ಹೋಗು. ಮತ್ತೆ ಆ ತೆರೆದುಕೊಂಡ ನಿನ್ನ ಬಾಯಿಯನ್ನು ಮುಚ್ಚಿಕೋ. ಇಲ್ಲದಿದ್ದರೆ ನೊಣ ಬಂದು ಬಾಯಿಗೆ ಬೀಳಬಹುದು. ಮತ್ತೆ ಸ್ನಾನ ಮಾಡಿ ಬಂದಿದ್ರಿಂದ ನೀನು ಸ್ವಲ್ಪ ಸುಂದರಿಯಾಗಿ ಕಾಣುತ್ತೀಯ. ಈ ರೂಪದಲ್ಲಿ ನಿನ್ನನ್ನು ಹಿಡಿದು ಮಾಯಮ್ಮನ ಮುಂದೆ ನಿಲ್ಲಿಸಿದರೆ ಎರಡೂ ಕೈ ಜೋಡಿಸಿ ಸೊಸೆಯಾಗಿ ಸ್ವೀಕರಿಸಬಹುದು. ಸ್ನಾನ ಮಾಡದಿದ್ದರೂ ನೀನು ಸುಂದರಿಯಾಗೇ ಕಾಣುತ್ತೀಯ. ಆದರೂ ಆ ಕೆಟ್ಟ ಸ್ಮೆಲ್ ಇಲ್ಲ ಎಂದು ಮಾತ್ರ. ಅರುಣ್ ಕೋಪಗೊಂಡ ಮಿಯಿಯ ಕೆಂಪೇರಿದ ಮುಖ ನೋಡಿ ನಕ್ಕ. ನಿನ್ನನ್ನು ನಾನು ಏನಾದರೂ ಹೇಳಿದರೆ ಜಾಸ್ತಿಯಾಗಬಹುದು. ನನ್ನ ಬಾಯಲ್ಲಿರುವುದನ್ನು ಕೇಳದೆ ಇಲ್ಲಿಂದ ಜಾಗ ಖಾಲಿ ಮಾಡು. ಮಿಯಿ ಅರುಣ್ನನ್ನು ಕಣ್ಣು ತಿರುಗಿಸಿ ಹೆದರಿಸಿದಳು. ಕೋಪಗೊಳ್ಬೇಡ ಹೆಣ್ಣೆ, ನಾನು ಹೋಗ್ತೇನೆ. ನಾನು ಇನ್ನು ನಿನ್ನ ಹಿಂದೆ ಬಾಲ ಅಲ್ಲಾಡಿಸಿ ಬರಲ್ಲ. ನೀನು ಇನ್ನು ನನ್ನನ್ನು ಇಷ್ಟವೆಂದು ಹೇಳಿ ನನ್ನ ಹಿಂದೆ ಬರ್ತೀಯ. ಅದುವರೆಗೂ ನಾನು ವೆಯ್ಟ್ ಮಾಡ್ತೇನೆ ಎಂದು ಶರ್ಟಿನ ಕೈ ಮಡಚಿಕೊಂಡು ಅರುಣ್ ಹೇಳಿದ. ನೋಡುವ, ಎಷ್ಟು ಸುಂದರವಾದ ನಡೆಯದ ಕನಸು. ಮಿಯಿ ಅರುಣ್ನನ್ನು ನೋಡಿ ನಕ್ಕಳು. ನೋಡುವ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಅವರು ಬಂದರು. ನಾನು ಹೋಗ್ತೇನೆ ಎಂದು ಹೇಳಿ ಅರುಣ್ ಮತ್ತೆ ನಾನು ಈ ವಾರ ಕಾಣಲ್ಲ. ಅಕ್ಕನ ಮದುವೆ ಅದು ಕಳೆದು ಯೂನಿಯನ್ ಡೇಗೆ ಭೇಟಿಯಾಗುವ. ನಿನ್ನ ಕ್ಲಾಸಿನ ಡ್ಯಾನ್ಸ್ ಇದೆಯಲ್ಲ, ಅದಕ್ಕೆ ಕೂಗಲು ರೆಡಿಯಾಗಿ ಬರುತ್ತೇನೆ. ಬಾಯ್ ಬಾಯ್ ಕಣ್ರಿ, ಹೋಗಿ ಬರ್ತೇನೆ. ಅರುಣ್ ನಡೆದ. ಸಮಯ ಇಲ್ಲಾಂದರೆ ನಾನು ಅವನಿಗೆ ತೋರಿಸ್ತಿದ್ದೆ ಈ ಮಿಯಿ ಯಾರು ಅಂತ. ಅವನೇನು ನನ್ನ ಬಗ್ಗೆ ತಿಳ್ಕೊಂಡಿರುವುದು? ತೋರಿಸಿಕೊಡ್ತೇನೆ ನಾನು. ಮಿಯಿ ತನ್ನ ಪೆನ್ನನ್ನು ಬೆಂಚ್ ಮೇಲೆ ಗುದ್ದಿ ಗುಣುಗಿದಳು. ಏನಾಯ್ತು? ಯಾಕಾಗಿ ಒಂಟಿಯಾಗಿ ಕೂತು ಗುಣುಗುತ್ತೀಯಾ? ತುಂಬ ಹೊತ್ತಾಯ್ತಲ್ವಾ? ಅವರು ನಿನ್ನನ್ನು 2 ಸಲ ನೋಡಿದ್ದಾರೆ. ಇನ್ನೂ ಹಾಗೆ ಕೂತ್ರೆ ಗೆಟ್ಔಟ್ ಮಾಡ್ತಾರೆ. ಮರ್ಯಾದೆಯಿಂದ ಕುಳಿತುಕೋ ಎಂದು ಮಧು ಮಿಯಿ ಕೋಪಗೊಂಡಳು. ನನಗೆ ಇಲ್ಲಿ ಬೋರ್ ಆಗ್ತಿದೆ. ನಾನು ಮನೆಗೆ ಹೋಗಬೇಕಾ ಎಂದು ಆಲೋಚಿಸುತ್ತಿದ್ದೆ. ನೀನು ಬರ್ತೀಯಾ ಮಧು? ಮಿಯಿ ಎಕ್ಸ್ಪೆಕ್ಟ್ ಮಾಡಿ ಮಧುವನ್ನು ನೋಡಿದಳು. ಇಲ್ಲ ಕಣೆ, ಅಪ್ಪ ಅಮ್ಮ ಮಾವನ ಮನೆಗೆ ಹೋಗ್ತಾರೆ. ಮತ್ತೆ ನಾನು ಒಂಟಿಯಾಗ್ತೇನೆ. ಇಲ್ಲಿರುವಾಗ ಆ ಪ್ರಾಬ್ಲಮ್ ಇಲ್ಲ. ಮತ್ತೆ ಏನೂ ತೊಂದರೆ ಇಲ್ಲದೆ ಸುಖವಾಗಿ ಅವರನ್ನು ಕರೆಯಬಹುದು. ಮಧು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಓ ಹಾಗಾ ವಿಷಯ. ನಿನಗೇನು ಹೀಗೆ ಲೈನ್ ಹಾಕಿ ನಡೆದ್ರೆ ಸಾಕಾ? ನಡೀಲಿ. ಮಿಯಿ ಮಧುವನ್ನು ಗೇಲಿ ಮಾಡಿದಳು. ಅಲ್ಲ, ನಾನು ನಿನ್ನಲ್ಲಿ ಕೇಳಲು ಮರೆತಿದ್ದೆ. ಸ್ವಲ್ಪ ಮುಂಚೆ ಅದೇನು ಗುಣುಗಿದ್ದು? ಮತ್ತೆ ಅರುಣ್ ನಿನ್ನಲ್ಲಿ ಏನು ಹೇಳಿದ? ಮಧು ಒಳಗಣ್ಣಿನಿಂದ ಮಿಯಿಯನ್ನು ನೋಡಿದಳು. ಅವಳ ಒಬ್ಬ ಅರುಣ್. ನನ್ನಿಂದ ಏನೂ ಹೇಳಿಸ್ಬೇಡ. ಮಿಯಿ ಕೋಪದಿಂದ ತುಟಿ ಕಚ್ಚಿದಳು. ಏಯ್ ಮಿಯಿ, ನಿನ್ನ ಆ ಕೆಂಪೇರಿದ ಮುಖವನ್ನೊಮ್ಮೆ ತಿರುಗಿಸಿ ಇಲ್ಲಿ ನೋಡು. ನಂತರ ನನ್ನ ಕಣ್ಣ ಮೇಲೆ ಕಣ್ಣಿಟ್ಟು ಹೇಳು, ನೀನು ಅರುಣ್ಣನ್ನು ಇಷ್ಟಪಡುವುದಿಲ್ಲ, ಪ್ರೀತಿಸುವುದಿಲ್ಲ ಎಂದು. ಮಧು ಸ್ವಲ್ಪ ಕೋಪದಿಂದ ಹೇಳಿದಳು. ಹೇಯ್ ಮಧು. ಅದು ಮಿಯಿ ಅವಳ ತುಂಬಿದ ಕಣ್ಣುಗಳನ್ನು ಮಧುವಿನಿಂದ ಮುಚ್ಚಿಟ್ಟಳು. ಮಿಯಿ, ಏನಿದು? ನೀನು ಹೀಗೆ ಬೇಸರ ಪಡಬೇಡ. ನಿನ್ನ ಇಷ್ಟ. ನೀನು ಯಾಕೆ ಹೀಗೆ ಮುಚ್ಚಿಡ್ತೀಯ? ನಿನಗೆ ನೇರವಾಗಿ ಹೇಳಬಹುದಲ್ವಾ? ಅರುಣ್ ನಿನ್ನ ಹಿಂದೆ ತುಂಬ ಹಿಂಬಾಲಿಸಿದನಲ್ವಾ? ಮತ್ತೆ ನೀನು ಯಾಕೆ ಹೀಗೆ ಆಚೆ ಹೋಗ್ತೀಯಾ? ಮಧು ಮಿಯಿಯ ಮುಖವನ್ನು ಹಿಡಿದಳು. ನೀನಿದೇನು ಹೇಳ್ತೀಯಾ? ನಿನಗೆ ಗೊತ್ತಿಲ್ವಾ ನನ್ನ ವಿಷಯಗಳೆಲ್ಲ? ಮತ್ತೆ ನೀನು ಹೀಗೆ ಹೇಳುವುದಾ? ನನಗೆ ಹಾಗೇನೂ ಹೇಳಕ್ಕಾಗಲ್ಲ. ಅರುಣ್ಣನ್ನು ನನಗೆ ಇಷ್ಟ, ತುಂಬಾ ಇಷ್ಟ. ನನ್ನ ಜೀವ ಅವನು. ಆದರೆ ನಾನು ಅದನ್ನು ಒಮ್ಮೆಯೂ ತೋರಿಸಲ್ಲ. ನನಗೆ ಅದು ಸಾಧ್ಯವಿಲ್ಲ. ಅರುಣ್ಗೆ ಒಂದು ಒಳ್ಳೆಯ ಜೀವನ ಬೇಕು, ಒಳ್ಳೆಯ ಮಗು ಬೇಕು. ಆದರೆ ನಾನು ಆಗಲ್ಲ.
ನಾನು ಒಮ್ಮೆಯೂ ಅವರಿಗೆ ಆ ರೀತಿ ಇರಲ್ಲ. ಮ್ಯಾಕ್ಸಿಮಮ್ ತೊಂದರೆ ಕೊಡ್ತೇನೆ. ಅರುಣ್ ನನ್ನನ್ನು ಮರಿಬೇಕು. ಅದಕ್ಕೆ ನಾನು ಯಾವಾಗ ಬೇಕಾದರೂ ತೊಂದರೆ ಕೊಡ್ತೇನೆ. ಇವತ್ತು ತುಂಬ ಬೈದೆ, ಆದರೆ ಅದು ಒಳ್ಳೆಯದಾಯಿತು. ಅವರು ಇನ್ನು ನನ್ನ ಹಿಂದೆ ಬರಲ್ಲ ಎಂದು ಹೇಳಿ ಹೋದರು. ಹೀಗೆ ಹೇಳಿ ಮಿಯಿ ತುಂಬ ಜೋರಾಗಿ ಅತ್ತಳು. ಅವಳನ್ನು ಏನು ಹೇಳಿ ಸಮಾಧಾನಪಡಿಸುವುದು ಎಂದು ಗೊತ್ತಾಗದೆ ಮಧು ಕುಳಿತಳು. ಓ ದೇವ್ರೇ, ಯಾಕಾಗಿ ನೀನು ಇವಳನ್ನು ಈ ರೀತಿ ನೋಯಿಸ್ತೀಯಾ? ಯಾವ ಹೆಣ್ಣಿಗೂ ಈ ಮಿಯಿಯ ಅವಸ್ಥೆ ಉಂಟಾಗಬಾರದು. ನಾನೊಬ್ಬಳು ಭಾಗ್ಯಹೀನಳಾಗಿದ್ದೇನೆ ಮಧು. ನೋಡುವವರಿಗೇನು ಎಲ್ಲ ರೀತಿ ಸೌಭಾಗ್ಯ, ಸುಖ, ಸಂತೋಷ, ಬಂಗಾರದ ರೀತಿ ನೋಡುವಂತಹ ಅಪ್ಪ ಅಮ್ಮ, ಸ್ವರ್ಗದ ರೀತಿಯ ಮನೆ. ಆದರೆ ನನ್ನ ರೀತಿ ಇನ್ನು ಯಾರೂ ಬೇಡ ಅಲ್ವಾ ಮಧು? ಮಿಯಿ ತನ್ನ ಕಣ್ಣೊರೆಸಿಕೊಂಡು ಹೇಳಿದಳು. ಅಲ್ಲ, ನೀನು ಹೀಗೆ ಹೇಳ್ತಾ ಇರಬೇಡ. ಸ್ವಲ್ಪ ಹುಷಾರಾಗು. ನಿನಗೆ ನಿನ್ನ ಮನೆಗೆ ಹೋಗಲಿಕ್ಕಿದೆ ಅಲ್ವಾ? ಇನ್ನು ನಿನ್ನನ್ನು ಕಾಣದಿದ್ದರೆ ಇಬ್ಬರು ಗಾಡಿ ತೆಗೆದುಕೊಂಡು ಇಲ್ಲಿಗೆ ಬರಬಹುದು. ಮಧು ವಿಷಯ ಚೇಂಜ್ ಮಾಡಿ ಸುಳ್ಳು ಹೇಳಿದಳು. ನೀನು ಹೇಳಿದ್ದು ಸರಿಯೇ. ನಾನು ಈಗಲೇ ಹೋಗ್ತೇನೆ. ಒಂದು ಮೂಡ್ ಇಲ್ಲ. ನಮಗೆ ಸೋಮವಾರ ಮೀಟ್ ಆಗುವ. ಮಿಯಿ ಹೊರಟಳು.